ಎಲ್ಲರಿಗೂ ನನ್ನ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ನ ತೋರಿಸ್ತಾ ಇದ್ದೀನಿ. ಹಾಗೆ ನಾನಿವತ್ತು ಸಾಮೆನ ಬಳಸ್ಕೊಂಡು ಹೇಗೆ ನಾನು ಟೊಮೆಟೊ ಬಾತ್ ಮಾಡ್ತೀನಿ ಅನ್ನೋ ಒಂದು ರೆಸಿಪಿನ ಕೂಡ ತಿಳಿಸ್ಕೊಡ್ತೀನಿ. ಮೊದಲು ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾಮ್ ವಾಟರ್ನ ಕುಡಿತೀನಿ. ಆ ಕಣಕ್ಕೆ ಬಿಸಿ ನೀರನ್ನ ಇಟ್ಟಿದ್ದೀನಿ. ಜೊತೆಗೆ ನನ್ನ ಹಸ್ಬೆಂಡ್ ಇವಾಗ ಬೇಗ ಎದ್ದಿದ್ರು ಅಂತ ಹೇಳಿ ಅವರು ಕಷಾಯನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇವತ್ತು ನಾನು ಕಷಾಯ ಮಾಡೋದೇನು ಬೇಕಿಲ್ಲ. ನಾನು ರಾತ್ರಿನೇ ಸಾಮೆನ ನೆನಾಕಿಟ್ಟಿದ್ದೆ. ಇವತ್ತಿಗೆ ಹೋಲ್ ಡೇಗೆ ಎಷ್ಟು ಬೇಕು ಅದನ್ನು ಅಷ್ಟು ಅಳತೆಗೆ ನೆನಾಕಿದ್ದೆ. ಹಾಗೆ ಕಡಲೆ ಬೀಜನೂ ಕೂಡ ನೆನಾಕಿದ್ದೆ. ಇವತ್ತು ನಾನು ಡ್ರೈ ಫ್ರೂಟ್ ಸ್ಮೂತಿ ಮಾಡ್ಕೋತಾ ಇದ್ದೀನಿ. ರಾತ್ರಿ ನಾನು ಗಂಜಿನ ಮಾಡಿಟ್ಟಿರಲಿಲ್ಲ. ಆ ಕಾರಣಕ್ಕೆ ಸ್ಮೂದಿ ಮಾಡೋಣ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಡ್ರೈ ಫ್ರೂಟ್ಸ್ನ ನೆನಾಕಿದೆ. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಹಾಗೆ ಎಣ್ಣೆ ಕಾಳುಗಳು ಅಂತ ಕರೀತಾರೆ. ಸನ್ಫ್ಲವರ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಇದನ್ನೆಲ್ಲ ನೆನಾಕ್ಬಿಟ್ಟು ರಾತ್ರಿನೇ ಬೆಳಗ್ಗೆ ಅದಕ್ಕೆ ಬನಾನಾ ಹಾಕಿಬಿಟ್ಟು ನಾವು ಸ್ಮೂತಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಸಿವು ಕೂಡ ಬೇಗ ಆಗಲ್ಲ. ಇನ್ನು ಟೊಮೆಟೊ ಬಾತ್ಗೆ ನಾನು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲದೂ ಕೂಡ ಫ್ರಿಜ್ಜಿಂದ ಎತ್ತಿಟ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಗೆ ನಾನು ನಿಂಬೆಹಣ್ಣು ವಾಮ್ ವಾಟರ್ನ ಕುಡಿಯೋಣ ಅಂತ ಹೇಳಿ ನಿಂಬೆಹಣ್ಣು ಹೆಚ್ಚಿಟ್ಕೋತಾ ಇದ್ದೀನಿ. ಆ ಕಡೆ ಇವನ್ ನೀರು ಕೂಡ ಬಿಸಿ ಆಗ್ತಾಯಿದೆ. ನಿಂಬೆಹಣ್ಣ ಹಿಂಡ್ಕೊಂಡು ವಾಮ್ ವಾಟರ್ನ ಹಾಕ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮೆಡಿಟೇಷನ್ನ ಮಾಡಿ ಮತ್ತೆ ನನ್ನ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ಇನ್ನು ನನ್ನ ವರ್ಕೌಟ್ ಮೆಡಿಟೇಷನ್ ಎಲ್ಲ ಮುಗೀತು. ಹಾಗೆ ಇವಾಗ ನಾನು ಎಲ್ಲ ತರಕಾರಿನ ಹೆಚ್ಚ್ತಾ ಇದ್ದೀನಿ. ಒಂದು ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಕುತ್ಕೊಂಡು ತರಕಾರಿ ಅಥವಾ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು. ಹಾಗೆಯೇ ನಾನು ಎಕ್ಸಸೈಸ್ ಮಾಡಿರ್ತೀನಲ್ವ, ಇಮ್ಮಿಡಿಯೇಟ್ ಹೋಗಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೂ ಆಗಲ್ಲ. ಕುತ್ಕೊಂಡು ಆರಾಮಾಗಿ ಹೆಚ್ಕೊಂಡು ಹಾಗೆ ಸ್ಟವ್ ಮೇಲೆ ಏನಾದರೂ ಇಟ್ಟಿದ್ರೆ ಅದನ್ನು ನೋಡಿಕೊಂಡು ಕೈಯಾಡಿಕೊಂಡು ಹಾಗೆ ಕುತ್ಕೊಂಡು ಹಚ್ಚೋದ್ರಿಂದ ನಮಗೂ ಸ್ವಲ್ಪ ರೆಸ್ಟ್ ಸಿಕ್ದಂಗೆ ಆಗುತ್ತೆ. ಹಾಗೆ ನಾವು ಹೆಣ್ಮಕ್ಳು ಕುತ್ಕೊಂಡೇ ಸ್ವಲ್ಪ ಕೆಲಸಗಳನ್ನು ಮಾಡೋದು ನಮ್ಮ ದೇಹಕ್ಕಾಗಿರಲಿ ಅಥವಾ ನಮ್ಮ ಆರೋಗ್ಯಕ್ಕಾಗಿರಲಿ ಬಹಳನೇ ಒಳ್ಳೆಯದು. ಈಗ ನಾನು ಟೊಮೆಟೊ ಬಾತ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಮೊದಲು ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ, ಈ ಥರ ಜಜ್ಜಿಟ್ಕೊಂಡು. ಹಾಗೆಯೇ ಜೊತೆಗೆ ನಾನು ಕಷಾಯನೂ ಕೂಡ ಕುಡಿತಾ ಇದ್ದೀನಿ. ಏನಕ್ಕಂದರೆ ಆಲ್ರೆಡಿ ಕಷಾಯ ಕಾಯಿಸಿರೋದ್ರಿಂದ ಅದು ಆಲ್ಮೋಸ್ಟ್ ರೂಮ್ ಟೆಂಪರೇಚರ್ಗೆ ಬಂದಿತ್ತು. ಈ ರೀತಿ ಕೆಲಸನ ಮಾಡ್ತಾನೆ ಕೂತ್ಕೊಂಡೆ ಹಾಗೆ ಕಷಾಯನೂ ಕೂಡ ಕುಡಿತಾ ಇದ್ದೀನಿ. ಇನ್ನು ಇವತ್ತು ಮೊಸರನ್ನ ಕಡಿಬೇಕಂದ್ರೆ ಮಜ್ಜಿಗೆ ಮಾಡಬೇಕು ಅಂತ ಹೇಳಿ ಒಂದು ಬಾಟಲ್ಗೆ ಮೊಸರು ಕೂಡ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಈ ಥರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಇದರಲ್ಲೇ ನಾವು ಮಜ್ಜಿಗೆನ ಮಾಡ್ಕೊಳ್ಬಹುದು. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇದಷ್ಟು ಕೂಡ ನಾನು ಹೆಚ್ಚಿಟ್ಕೊಂಡು ಆಗಿದೆ. ಇವಾಗ ನಾನು ಅಡುಗೆ ಮಾಡೋದಕ್ಕಂತ ಹೇಳಿ ಸ್ಟವ್ ಹತ್ರ ಬಂದಿದ್ದೀನಿ. ಸೊ ಹಾಗೆ ಮಡಿಕೆನೂ ಕೂಡ ಇಟ್ಟಿದ್ದೀನಿ. ಹಾಗೆಯೇ ಈ ಥರ ಹೆಚ್ಚಿಟ್ಕೊಳ್ಳೋದ್ರಿಂದ ನಾವು ಒಗ್ಗರಣೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ಕೋಬಹುದು. ನಾನು ಮಿಲಿಟ್ಸ್ನ ರಾತ್ರಿನೇ ನೆನೆಹಾಕಿದ್ದೆ. ಇವಾಗ ಮೊದಲು ನಾನು ಡಿಫಾಲ್ಟಾಗಿ ಅನ್ನನ ಮಾಡ್ಕೊಳ್ತೀನಿ. ಅದಕ್ಕೆ ಮಡಿಕೆಯಲ್ಲಿ ಅನ್ನ ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಕೂಡ ಹಾಕಿ ಉಪ್ಪನ್ನ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ನಾನು ನೀರು ಹಾಕಬೇಕಾದ್ರೆ ಅಥವಾ ಒಗ್ಗರಣೆ ಹಾಕಬೇಕಾದ್ರೆ ಒಂದೊಂದು ಸತಿ ಸ್ಟವ್ ಮೇಲೆ ಸಿಡಿಯುತ್ತೆ, ಚೆಲ್ಲುತ್ತೆ. ಅದು ಕಾಮನ್, ಎಲ್ಲರ ಮನೆಯಲ್ಲೂ ಅದೇ ಆಗುತ್ತೆ. ಆದರೆ ನಾವು ಅದನ್ನು ಒಂದೇ ಸತಿ ಕೊನೆಗೆ ಒರೆಸೋಣ ಅನ್ನೋದಕ್ಕಿಂತ ನಾವು ಆವಾಗಲೇ ಒರೆಸ್ಕೊಳ್ಳೋದು ಒಳ್ಳೆಯದು. ಇವಾಗ ನಾನು ಡ್ರೈ ಫ್ರೂಟ್ ಸ್ಮೂತಿ ಮಾಡೋದಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ನೆನಾಕಿರುವಂಥ ಡ್ರೈ ಫ್ರೂಟ್ಸ್ ಜೊತೆಗೆ ಚುಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರೆ, ಅಂದರೆ ಏಲಕ್ಕಿ ಬಾಳೆಹಣ್ಣಲ್ಲ, ಅದಕ್ಕೂ ಸ್ವಲ್ಪ ದೊಡ್ಡದಿರುತ್ತೆ. ಈ ಒಂದು ಬಾಳೆಹಣ್ಣು ಮೀಡಿಯಮ್ ಆಗಿ ಹಣ್ಣಾಗಿರಬೇಕು. ಈ ಥರ ಹಣ್ಣನ್ನು ನಾನು 2 ತೊಗೊಂಡಿದ್ದೀನಿ. ಹಾಗೆಯೇ ನಾನು ಸ್ವಲ್ಪ ಕಡಲೆ ಬೀಜನೂ ಕೂಡ ನೆನಾಕಿದ್ದೆ. ಅದನ್ನು ಕೂಡ ಒಂದು ಸ್ಪೂನ್ ಆಗೋಷ್ಟು ಕೈ ಅಳತೆಯಲ್ಲೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದು ಸೂಪರ್ ಟೇಸ್ಟ್ ಬರುತ್ತೆ. ಅದು ಕಡಲೆ ಬೀಜ ಹಾಕೋದ್ರಿಂದಂತೂ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಕುಡಿಬೇಕು ಇನ್ನೂ ಸ್ವಲ್ಪ ಅಂತ ಅನ್ನಿಸ್ತಿರುತ್ತೆ. ಹಾಗೆ ಈ ಸ್ಮೂತಿನ ನಾವು ಬ್ರೇಕ್ಫಾಸ್ಟಾಗಿ ಕುಡಿದ್ರೆ, ಅದು ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಕುಡಿದ್ರೆ ಅವ್ರಿಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ವೆಯ್ಟ್ ಗೇನ್ ಆಗಬೇಕು ಅನ್ನೋರಿಗೆ ಇದನ್ನು ಅವರು ಬೆಳಗ್ಗೆ ಕುಡಿದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್ ಆದಮೇಲೆ ಅವರು ಊಟ ತಿಂಡಿ ಏನಿದೆ ದಿನನಿತ್ಯ ಮಾಡುವಂಥದ್ದನ್ನ ತಿಂದರೆ ಅವ್ರಿಗೂ ಕೂಡ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ವೆಯ್ಟ್ ಗೇನ್ ಆಗೋಕ್ಕೂ ಈಸಿ ಆಗುತ್ತೆ. ಈಗ ನಾನು ನೆನಾಕಿರುವಂತಹ ಮಿಲಿಟ್ಸ್ನ ಕೂಡ ನಾನು ಬಿಸಿ ನೀರು ಕಾದಿತ್ತು ಅದಕ್ಕೆ ಹಾಕೊಳ್ತಿದ್ದೀನಿ.
ಪ್ರತಿ ರಾತ್ರಿ ನಾನು ಬೆಳಗ್ಗೆಗೆ ಏನು ಬೇಕು ಅಷ್ಟನ್ನು ನಾನು ನೆನಾಕ್ತೀನಿ. ಹಾಗೆ ಬೆಳಗ್ಗೆಗೆ ನಾನು ಮಧ್ಯಾಹ್ನಕ್ಕೆ ಅಥವಾ ಸಂಜೆಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ನೆನಾಕ್ತೀನಿ. ಯಾಕಂತ ಹೇಳಿದ್ರೆ ನಾನು ಬೆಳಗ್ಗೆ ಮಧ್ಯಾಹ್ನಕ್ಕೂ ಒಬ್ರಿಗಾಗೋವಷ್ಟು ಅನ್ನನ ನಾನು ಎಕ್ಸ್ಟ್ರಾ ಮಾಡಿರ್ತೀನಿ. ಯಾಕಂದರೆ ನಾನು ಆ್ಯಂಡ್ ಪಾಪು ಇದ್ದರೆ ಅವಳು ಕೂಡ ಲಂಚ್ನ ತೊಗೊಂಡು ಹೋಗ್ತೀವಿ. ಆ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಅವಳು ಕೂಡ ಬೆಳಗ್ಗೆ ಗಂಜಿ ಕುಡಿಯೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬ್ರೇಕ್ಫಾಸ್ಟ್ ತಿಂತಾಳೆ. ಹಾಗೆ ನಾನು ಗಂಜಿ ಕುಡಿಯೋದ್ರಿಂದ ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀನಿ ಅದನ್ನು ತಿನ್ನೋದಿಲ್ಲ. ಬಟ್ ಅದನ್ನೇ ನಾನು ಮಧ್ಯಾಹ್ನಕ್ಕೆ ಪಾರ್ಸಲ್ ತೊಗೊಂಡು ಹೋಗ್ತೀನಿ. ಹಾಗೆ ನನ್ನ ಮಗಳಿಗೂ ಕೂಡ ಇದೇ ಆಗುತ್ತೆ. ಆದರೆ ಬೆಳಗ್ಗೆನೇ ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ಅವರು ಮಧ್ಯಾಹ್ನ ಸೇಮ್ ತಿಂಡಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಸ್ವಲ್ಪ ಅನ್ನನ ಮಧ್ಯಾಹ್ನಕ್ಕಾಗೋಷ್ಟು ಮಾಡ್ತೀನಿ. ಅಕಸ್ಮಾತ್ ಅವರು ಮಧ್ಯಾಹ್ನಕ್ಕೆ ಊಟಕ್ಕೆ ಬರಲಿಲ್ಲ, ಟೈಮ್ ಆಗಿದೆ ಅಂತ ಹೇಳಿದ್ರೆ ನಾನು ರಾತ್ರಿಗೆ ಅದೇ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ರಾಗಿ ಮುದ್ದೆನ ಮಾಡಿಕೊಂಡು ಡಿನ್ನರ್ಗೆ ರೆಡಿ ಮಾಡ್ಕೊತೀನಿ. ಇನ್ನು ಇವಾಗ ನಾನು ಮಿಲಿಟ್ಸ್ನ ನೆನಾಕ್ತಿದ್ದೀನಿ. ಯಾಕಂತ ಹೇಳಿದ್ರೆ ಮಧ್ಯಾಹ್ನಕ್ಕೆ ಅಂದರೆ ಒಂದು ಹೊತ್ತು ಆಗೋಷ್ಟು ನೆನಾಕ್ತೀನಿ. ನನ್ನ ಹಸ್ಬೆಂಡ್ಗೆ ಅದು ಸಾಲ್ಟೇಜ್ ಆಯಿತು ಅಥವಾ ನಾನು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಸಾಲ್ಟೇಜ್ ಆಯಿತು ಅಂದರೆ ಮಧ್ಯಾಹ್ನ ಬಂದು ಅವ್ರು ಅನ್ನನೂ ಕೂಡ ಮಾಡ್ಕೋತಾರೆ. ಆ್ಯಂಡ್ ಆಲ್ಸೋ ರಾತ್ರಿ ಡಿನ್ನರ್ಗೆ ಸ್ವಲ್ಪ ಆ್ಯಂಡ್ ಆಲ್ಸೋ ಬೆಳಗ್ಗೆ ಗಂಜಿ ಮಾಡೋದಕ್ಕೆ ರಾತ್ರಿನೇ ಗಂಜಿನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದಕ್ಕೂ ಕೂಡ ಮಿಲಿಟ್ಸ್ನ ನೆನಕ್ಕೆ ಇಟ್ಟಿದ್ದೀನಿ. ಇವಾಗ ಹಣ್ಣಿತ್ತು ಮನೆಯಲ್ಲಿ, ಸೀಬೆಕಾಯಿ ಇತ್ತು. ಇವಾಗ ಸೀಬೆಕಾಯಿ ಸೀಸನ್ ಫ್ರೂಟ್ಸ್ನ ತಿನ್ನೋದ್ರಿಂದ ಆರೋಗ್ಯ ಯಾವತ್ತೂ ಕೆಡೋದಿಲ್ಲ. ಸೀಸನ್ ಫ್ರೂಟ್ಸ್ ಅಂತ ಹೇಳಿದ್ರೆ ಆ ಒಂದು ವಾತಾವರಣಕ್ಕೆ ನಮಗೆ ಏನೆಲ್ಲ ದೇಹಕ್ಕೆ ಬೇಕಾಗಿರುತ್ತೋ ಅದರ ತಕ್ಕಂತೆಯೇ ಆ ದೇವರು ನಮಗೆ ಪ್ರತಿಯೊಂದು ಹಣ್ಣನ್ನು ಸೃಷ್ಟಿ ಮಾಡಿರ್ತಾರೆ. ಎಷ್ಟೋ ಜನ ಇವಾಗ ಇದು ಶೀತ, ಇದನ್ನು ತಿಂದರೆ ಇದು ಉಷ್ಣ, ಈ ರೀತಿಯಲ್ಲಿ ಎಲ್ಲದನ್ನು ಕೂಡ ತೂಕ ಮಾಡಿ ಅಳತೆ ಮಾಡಿ ಹಣ್ಣುಗಳನ್ನು ತಿನ್ನೋದಿಲ್ಲ. ನಾವು ಹೊರಗಡೆ ಅಂದರೆ ಔಟ್ ಆಫ್ ಕಂಟ್ರಿಯಿಂದ ಬಂದಿರುವಂಥ ಫ್ರೂಟ್ಸ್ನ ತುಂಬ ಇಷ್ಟಪಟ್ಟು ತಿಂತೀವಿ. ತಿನ್ನಿದ್ರೆ ಒಳ್ಳೆಯದೇ, ಆದರೆ ನಮ್ಮಲ್ಲಿ ಇರುವಂಥ ಎಷ್ಟೋ ಒಂದು ಸೀಸನ್ ಫ್ರೂಟ್ಸ್ ಹಣ್ಣುಗಳನ್ನು ಕೂಡ ತಿನ್ನಬೇಕು. ಯಾಕಂದರೆ ನಮ್ಮ ದೇಹಕ್ಕೆ ತಕ್ಕಂತೆ ನಮ್ಮ ವಾತಾವರಣದಲ್ಲೇ ಬೆಳೆದಿರುವಂಥ ನಮಗಾಗಿ ನಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗುವಂಥ ಹಣ್ಣುಗಳನ್ನು ನಾವು ತಿನ್ನೋದ್ರಿಂದ ಬಹಳನೇ ಒಳ್ಳೆಯದು. ಅದರಿಂದ ನಮಗೇನೂ ಕೂಡ ತೊಂದರೆ ಆಗೋದಿಲ್ಲ. ಈಗ ನಾನು ಟೊಮೆಟೊ ಬಾತ್ನ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನಾನು ಬಳಸ್ತಾ ಇರೋದು ಕೊಕೊನೆಟ್ ಆಯಿಲ್. ನಾನು ಅಡುಗೆಗೆ ಬಳಸುವಂಥದ್ದು 2 ಥರದ ಎಣ್ಣೆ, ಕೊಕೊನೆಟ್ ಆಯಿಲ್ ಇಲ್ಲಾಂದರೆ ಸಾಸಿವೆ ಎಣ್ಣೆನ ಬಳಸ್ತೀನಿ. ಅಪರೂಪಕ್ಕೆ ಒಂದು ಚಿಕ್ಕ ಬಾಟಲ್ನ ತೊಗೊಂಡು ಬರ್ತೀನಿ ಓಲಿವ್ ಆಯಿಲ್ನ ಬಳಸೋದಕ್ಕೆ ಅಂತ. ಇವಾಗ ನಾನು ಮೊಸರನ್ನ ಕಡ್ದಾಗ ನನಗೆ ಪದೇ ಪದೇ ಬೆಣ್ಣೆ ಸಿಗ್ತಾ ಇರುತ್ತೆ. ಇವಾಗ ತುಂಬ ಹೀಟ್ ಇರೋದ್ರಿಂದ ನಾನು ಮಜ್ಜಿಗೆ ಕಂಪಲ್ಸರಿ ಮಾಡ್ತೀನಿ. ಆ ಟೈಮಲ್ಲಿ ನಾನು ಬೆಣ್ಣೆನ ತೆಗೆದು ಮಿಕ್ಕಿದಂಥ ಒಂದು ಲಿಕ್ವಿಡ್ಗೆ ನಾವು ಮಜ್ಜಿಗೆ ಅಂತ ಕರಿತೀವಿ. ಮೊಸರಿಗೆ ನೀರನ್ನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಶೇಕ್ ಮಾಡಿಬಿಟ್ಟು ಕುಡಿಯೋದು ಆ್ಯಕ್ಚುಲಿ ಅದು ಒಳ್ಳೆಯ ಪ್ರಾಸೆಸ್ ಅಲ್ಲ. ಬೆಣ್ಣೆನ ನಾವು ತೆಗಿಬೇಕು, ಆವಾಗಲೇ ಮೊಸರು ಇರೋದು ಮಜ್ಜಿಗೆ ಆಗೋದು. ಇವಾಗ ನಾನು 1.5 ಸ್ಪೂನಷ್ಟು ಬೆಣ್ಣೆ, ಹಾಗೆಯೇ ಒಂದು ಚಿಕ್ಕ ಸ್ಪೂನಲ್ಲಿ ನಾರ್ಮಲ್ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಕೊಕೊನೆಟ್ ಆಯಿಲ್ನ ತೊಗೊಂಡಿದ್ದೀನಿ. ಇವಾಗ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಿಟ ಅಂತ ಅನ್ನೋದಿಲ್ಲ, ಯಾಕಂದರೆ ನಾವು ಬೆಣ್ಣೆ ಹಾಕಿರೋದ್ರಿಂದ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗೆಯೇ ಸ್ವಲ್ಪ ಜೀರಿಗೆನೂ ಕೂಡ ಹಾಕಿದ್ದೀನಿ. ನಾನು ಇವತ್ತು ಅಡುಗೆ ಮಾಡ್ತಾ ಇರೋದು ಇಬ್ಬರಿಗಾಗುವಷ್ಟು. ಆ ಕಾರಣಕ್ಕೆ ನಾನು ನಮಗೆ ಎಷ್ಟು ಬೇಕು ಅಷ್ಟನ್ನೇ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಉದ್ದಿನ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೋತೀನಿ. ಈ ಥರ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಘಮ ಕೊಡುತ್ತೆ, ಅಡುಗೆಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ. ಯಾಕಂತ ಹೇಳಿದ್ರೆ ಯೂಶ್ವಲಿ ನಾವು ಯಾವುದೇ ಬಾತನ್ನ ಮಾಡೋದ್ರಿಂದ ಶುಂಠಿ ಹಾಗೆ ಬೇರೆ ಬೇರೆ ಸ್ಪೈಸೀಸ್ನ ಯೂಸ್ ಮಾಡಬೇಕು. ಆದರೆ ನಾನಿಲ್ಲಿ ರೆಗ್ಯುಲರಾಗಿ ಯಾವುದನ್ನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಸಿಂಪಲಾಗಿ ಮಾಡ್ಕೋತೀನಿ. ಯಾಕಂತ ಹೇಳಿದ್ರೆ ಇರೋದೇ ಇಬ್ಬರಾಗಿರೋದ್ರಿಂದ, ಹಾಗೆ ನಮಗೆ ಸ್ವಲ್ಪ ಜಾಸ್ತಿ ಮಸಾಲ ಇರುವಂಥ ಬ್ರೇಕ್ಫಾಸ್ಟನ್ನ ತಿನ್ನಬಾರ್ದು, ಅವಾಯ್ಡ್ನ ಮಾಡೋದ್ರಿಂದ ನಾವು ಈ ರೀತಿಯಾಗಿ ಮಾಡ್ತೀವಿ. ಇದು ಸಿಂಪಲ್, ಹೆಲ್ದಿಯಾಗಿ, ಟೇಸ್ಟಿಯಾಗಿ ಇರುವಂತಹ ಟೊಮೆಟೊ ಬಾತ್. ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾವು ಕರ್ಬೇವಿನ ಸೊಪ್ಪನ್ನ
ಫುಲ್ಲು ಬಿಸಿ ಇರುವಂಥ ಎಣ್ಣೆಗೆ ಹಾಕಿ ಸಿಡಿಸ್ತೀವಿ. ಅದು ಕೂಡ ಒಂದು ಟೇಸ್ಟ್ ಕೊಟ್ಟರೆ, ನಾವು ಈರುಳ್ಳಿ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿದಾಗ ಅದು ಸಾಫ್ಟ್ ಆಗುತ್ತೆ. ಈರುಳ್ಳಿ ಕಂಪ್ಲೀಟಾಗಿ ಅದು ಒಂಥರ ಕುರುಮ್ ಥರ ಸಿಯಲ್ಲ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಅದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ, ಒಂದು ಬೇರೆ ಥರ ಸಾಫ್ಟ್ನೆಸ್ ಟೇಸ್ಟ್ ಕೊಡುತ್ತೆ. ಸೊ ಆ ಕಾರಣಕ್ಕೆ ನಾನು ಈರುಳ್ಳಿ ಹಾಕಿದ ಮೇಲೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ತೀನಿ. ಆವಾಗ ಸಾಫ್ಟ್ ಇರೋದ್ರಿಂದ ಏನಾಗುತ್ತೆ, ಮನೆಯಲ್ಲಿ ತಟ್ಟೆಯಲ್ಲಿ ಅದನ್ನು ಸೈಡಾಗಿ ಎತ್ತಿಡೋದಿಲ್ಲ, ಅದನ್ನು ಒಂದು ಸೊಪ್ಪು ರೀತಿಯಲ್ಲೇ ತಿಂತಾರೆ. ಈಗ ನಾನು ರಾತ್ರಿಯೇ ನೆನೆಹಾಕಿರುವಂಥ ಕಡಲೆ ಬೀಜನ ಮತ್ತೊಮ್ಮೆ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಕಾಯಕ್ಕಿಡ್ತೀನಿ. ಯಾಕಂದರೆ ಕಡಲೆ ಬೀಜನೂ ಕೂಡ ದೇಹಕ್ಕೆ ಒಳ್ಳೆಯದು. ವಾರಕ್ಕೆ ಒಂದು ಸತಿ ಅಥವಾ 2 ವಾರಕ್ಕೆ ಒಂದು ಸತಿ ನಾವು ಈ ಥರ ಕಡಲೆ ಬೀಜನ ನೆನೆಹಾಕಿ ಬೆಳಗ್ಗೆ ನಾವು ಅದನ್ನು ಬೇಯಿಸಿ ತಿನ್ನೋದ್ರಿಂದನೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಯೂಶ್ವಲಿ ನಮ್ಮ ಕಡೆ ಎಲ್ಲ ಬಡವರ ಬಾದಾಮಿ ಅಂತಲೇ ಒಂದು ಒಳ್ಳೆ ಹೆಸರನ್ನು ತಗೊಂಡಿರುವಂಥ ಈ ಕಡಲೆ ಬೀಜ ಒಂದು ಒಳ್ಳೆ ಟೇಸ್ಟ್, ಹಾಗೆ ಒಳ್ಳೆ ಪ್ರೋಟೀನ್ಸ್ನ ನಮ್ಮ ಬಾಡಿಗೆ ಕೊಡುತ್ತೆ. ಈಗ ನೋಡ್ಬೋದು, ಅನ್ನ ಆಲ್ಮೋಸ್ಟ್ 7ರಿಂದ 9 ನಿಮಿಷದೊಳಗೆ ಅನ್ನ ಆಗೋಗ್ಬಿಡುತ್ತೆ. ಯಾವುದೇ ಮಿಲಿಟ್ಸ್ ಆಗಿರ್ಬೋದು, ನೀವು ಅನ್ನ ಮಾಡ್ತಿದ್ದೀರಾ ಅಂದರೆ ಪ್ರತಿ ರಾತ್ರಿನೇ ನೆನೆಹಾಕಿ ಹಾಗೆ ಬೆಳಗ್ಗೆ ಕುಕ್ ಮಾಡಿ, ರಾತ್ರಿ ಮಾಡಬೇಕು ಅಂದರೆ ಬೆಳಗ್ಗೆನೇ ನೆನೆಹಾಕಿ ಆಲ್ಮೋಸ್ಟ್ 6 hours ಯಾವುದೇ ಮಿಲಿಟ್ಸ್ ಆಗಿರಲಿ ನೆನೆಹಾಕಿ ಅದನ್ನು ಬಾಯ್ಲ್ ಮಾಡಿ ಅನ್ನ ಆದಮೇಲೆ ತಿಂದರೆ ತುಂಬಾ ದೇಹಕ್ಕೆ ಒಳ್ಳೆಯದು. ಯಾವುದೇ ಪದಾರ್ಥ ಇರ್ಬೋದು, ನೀವೀಗ ನೋಡ್ಬೋದು ಅಕ್ಕಿನೂ ಕೂಡ ಅನ್ನ ಮಾಡುವಾಗ ಮುಂಚೆ ಒಂದು 20 minutes ನೆನೆಹಾಕ್ತಾರೆ. ಪ್ರತಿಯೊಂದು ಕಾಳು ಧಾನ್ಯಗಳಿರ್ಬೋದು ಪ್ರತಿಯೊಂದೂ ಕೂಡ ನಾವು ಅಡುಗೆ ಮಾಡೋಕ್ಕೂ ಮುಂಚೆ ನೆನೆಹಾಕಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆ ಪರಿಣಾಮ ಬೀಳುತ್ತೆ. ಆ ಕಾರಣಕ್ಕೆ ಒಣ ಕಾಳುಗಳು ಬೇರೆ ಬೇರೆ ಪದಾರ್ಥನ ನೆನೆಸ್ಬಿಟ್ಟು ಅಟ್ಲೀಸ್ಟ್ 20 minutes ಮಾಡ್ತಾರೆ. ಯಾಕಂದರೆ ಇದೇ ಕಾರಣಕ್ಕೆ ನಾವು 20 minutesನ ನೆನೆಹಾಕೋದ್ರಿಂದ ಅದರಿಂದ ಯಾವುದೇ ಉಪಯೋಗ ಇಲ್ಲ. ಅಟ್ಲೀಸ್ಟ್ ನಾವು 6 ಗಂಟೆ ಕಾಲ ನೆನೆಹಾಕಬೇಕು. ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆಗಿದೆ, ಆ ಕಾರಣಕ್ಕೆ ಟೊಮೆಟೊನ ಹೆಚ್ಚಿಟ್ಕೊಂಡಿರೋವಂಥದ್ದನ್ನು ನಾನು ಮತ್ತೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗುತ್ತೆ, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಬೇಕು. ನಾನು ಫಸ್ಟು ಕೈಯಾಡಿಬಿಟ್ಟು ಆಮೇಲೆ ಮುಂದಿನ ಪ್ರಾಸೆಸ್ ಮಾಡ್ಕೋತೀನಿ. ಹಾಕಿದ ತಕ್ಷಣವೇ ಉಪ್ಪನ್ನು ಕೂಡ ಹಾಕೋದಿಲ್ಲ, ನೀಟಾಗಿ ಫಸ್ಟು ಕೈಯಾಡಬೇಕು. ಅದ ನಂತರ ನಾವು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಳ್ಬೇಕು. ಟೊಮೆಟೊ ಬಾತ್ಗೆ ನಾನು ಕುಕ್ಕರಲ್ಲಿ ಮಾಡಿ ಅಥವಾ ನಾನು ರೈಸ್ನ ಕೂಡ ಸಪ್ರೇಟಾಗಿ ಬೇಯಿಸಿಲ್ಲ ಅಂದರೆ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ನೀರನ್ನ ಹಾಕೋ ಒಂದು ಸಂದರ್ಭ ಬಂದಾಗ ನಾನು ಕಲ್ಲುಪ್ಪನ್ನ ಬಳಸ್ತೀನಿ. ಆದರೆ ಇವಾಗ ನಾನಿಲ್ಲಿ ಫ್ರೈ ಆದಮೇಲೆ ಆಲ್ರೆಡಿ ನಾನು ಏನು ಮಿಲೆಟ್ಸ್ನ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನೇ ಹಾಕೋದ್ರಿಂದ ನಾನಿಲ್ಲಿ ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ನೀರನ್ನ ಬಳಸದೇ ಇರುವಂಥ ಕಾರಣಕ್ಕೆ ಕಲ್ಲುಪ್ಪು ಕರಗೋದಿಲ್ಲ. ಆ ಕಾರಣಕ್ಕೆ ಫಸ್ಟು ಉಪ್ಪನ್ನ ಹಾಕಿಬಿಟ್ಟು ನಾನಿಲ್ಲಿ ಕೈಯಾಡಿದಾದ ಮೇಲೆ ಮತ್ತೆ ಸ್ವಲ್ಪ ಅರಿಶಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಒಂದು ಐಟಮ್ಸ್ನ ತೆಗೆದಿಟ್ಕೊಂಡ್ರೆ ಹಾಗೆ ಪ್ರತಿಯೊಂದೂ ಆವಾಗಲೇ ತೆಗೆದಿಟ್ಕೊಂಡ್ಬಿಡ್ತೀನಿ. ಕೆಲಸಕ್ಕೆ ಹೋಗೋದ್ರಿಂದ ನಾವು ಎಷ್ಟು ಕೆಲಸನ ಆ ಟೈಮಲ್ಲೇ ಮಾಡ್ಕೊಳ್ತೀವಿ ಅದು ಬೆಟರ್. ನಾನು ಇದೇ ರೀಸನ್ಗೇ ಕುತ್ಕೊಂಡು ತರಕಾರಿನೇ ಹೆಚ್ಚೋದ್ರಿಂದ ಪ್ರತಿಯೊಂದು ಲಾಭ ಇದೆ. ನಾವು ಹೆಚ್ಕೊಂಡೇ ಒಗ್ಗರಣೆ ಮಾಡ್ತಾಯಿದ್ರೆ ಯಾವುದೂ ಕೂಡ ನಾವು ಈ ಥರ ಮಸಾಲಾನ ಐಟಮ್ಸ್ನೆಲ್ಲ ತೆಗೆದಿಟ್ಕೊಳ್ಳೋದಾಗಿರಲಿ ಅಥವಾ ಚಿಕ್ಕ ಪುಟ್ಟದು ಒಂದು ಕಡೆಯಿಂದ ಕ್ಲೀನ್ ಮಾಡೋದಿರಲಿ ಸಮಾಧಾನವಾಗಿ ಮಾಡೋದಕ್ಕಾಗಲ್ಲ. ಜಸ್ಟ್ 20 minutes ನಾವು ರಿಲ್ಯಾಕ್ಸ್ ಆದಂಗೂ ಆಗುತ್ತೆ, ತರಕಾರಿನ ಹೆಚ್ಚಿಟ್ಕೊಂಡಂಗೂ ಆಗುತ್ತೆ. ಆ ಕಾರಣಕ್ಕೆ ನಾನು ಈ ರೀತಿ ಮಾಡ್ತೀನಿ. ಇನ್ನು ಇನ್ನೊಂದು ಕಡೆ ಕಡಲೆ ಬೀಜನೂ ಕೂಡ ಬೇಯ್ತಾ ಇದೆ. ಅದು ಒಂದು ಸಾಫ್ಟ್ ಆಗೋವರೆಗೂ ಬೆಂದರೆ ಸಾಕು, ತುಂಬ ಓವರಾಗಿ ಬೇಯೋದು ಬೇಕಾಗಿಲ್ಲ. ಇವಾಗ ಅದನ್ನು ಹಾಗೆ ಕೈಯಾಡಿಕೊಂಡು ಮುಚ್ಚಿಟ್ಕೋಬೇಕು, ಇಲ್ಲಾಂದರೆ ನೀರು ಸುಮ್ಮನೆ ಇಂಗಿದಾಗ ಒತ್ತೋ ಅಂಥ ಚಾನ್ಸಸ್ ಇರುತ್ತೆ. ಮತ್ತು ಹಾಗೆ ಟೊಮೆಟೊ ಬಾತಿನ ಏನು ಗಂಜಿ ಇರುತ್ತೆ ಅದನ್ನು ಕೂಡ ನೀಟಾಗಿ ನಾವು ಕೈಯಾಡ್ತಾ ಇರಬೇಕು, ಇಲ್ಲಾಂದರೆ ಒತ್ತು ಬಿಡುತ್ತೆ. ಎಕ್ಸ್ಪೆಷಲಿ ಸ್ಟೀಲ್ ಪಾತ್ರೆಗಳು ಬೇಗನೆ ಒತ್ತುತ್ತೆ, ಒಂದು ಎಣ್ಣೆ ಅಥವಾ ನೀರಿನಂಶ ಜಾಸ್ತಿ ಇದ್ದರೆ ಒತ್ತೋದಿಲ್ಲ. ಈಗ ನಾನಿಲ್ಲಿ ಮತ್ತೆ ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ತಾಯಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಆಮ್ಚೂರ್ ಪೌಡರ್ ಅಂತ ಬರುತ್ತೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಓಂಕಾಳನ್ನ ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಯಾವುದು ಪೌಡ್ರೆಲ್ಲ ಆಗಿರೋದ್ರಿಂದ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಇನ್ನು ಡ್ರೈ ಮೆಂತ್ಯನ ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನು ಹಾಕಿಬಿಟ್ಟು ನಾನು ನೀಟಾಗಿ ಕೈಯಾಡಿಕೊಂಡು ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಇನ್ನು ಇದನ್ನು ನೀಟಾಗಿ ಕೈಯಾಡ್ಕೊಳ್ತೀನಿ. ಟೊಮೆಟೊ ಆಫ್ ಬಾಯ್ಲ್ ಆದಾಗ ನಾವು ಎಲ್ಲ ಥರದ ಮಸಾಲಾನ ಹಾಕೋದ್ರಿಂದ ಮತ್ತು ಸ್ವಲ್ಪ ಬೇಯೋಷ್ಟರೊಳಗೆ ಆ ಮಸಾಲನೆಲ್ಲ ಅಬ್ಸರ್ವ್ ಮಾಡಿರುತ್ತೆ. ಆ ಕಾರಣಕ್ಕೆ ನಾನು
ಆಫ್ ಬಾಯ್ಲ್ ಆಗಿದ ತಕ್ಷಣವೇ ಪ್ರತಿಯೊಂದು ಮಸಾಲಾನ ಹಾಕಿ ಫ್ರೈ ಆಗಕ್ಕೆ ಬಿಡ್ತೀನಿ. ಇನ್ನು ನೆನ್ನೆ ಮಾಡಿದಂಥ ಸಾರು ಕೂಡ ಮಿಕ್ಕೊಂಡಿತ್ತು. ನಾನು ಆ ಸಾರನ್ನ ಎಸೆಯೋದಿಲ್ಲ, ಬಸ್ಸಾರನ್ನ ಮಾಡಿದ್ದೆ. ಅದನ್ನು ಇನ್ನೊಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡು ಅದನ್ನು ಕಾಯಿಸ್ಕೊತಾ ಇದ್ದೀನಿ. ಯಾಕಂದರೆ ಇಷ್ಟು ಸಾಂಬಾರಿಗೆ ನಾವು ಮತ್ತೆ ದೊಡ್ಡ ಪಾತ್ರೆಯಲ್ಲಿ ಕಾಯಿಸೋದ್ರಿಂದ ಅರ್ಥ ಇಲ್ಲ. ಚಿಕ್ಕ ಪಾತ್ರೆಗೆ ಹಾಕೋದ್ರಿಂದ ಬೇಗ ಕುದಿಯುತ್ತೆ, ಹಾಗೆ ಸ್ವಲ್ಪ ಕಡಿಮೆ ಗ್ಯಾಸ್ ಎಳ್ಕೊಳ್ಳುತ್ತೆ ಅಂತ. ಇನ್ನು ಕಡಲೆ ಬೀಜನೂ ಕೂಡ ಬೇಯ್ತಾ ಇದೆ. ಒಂದು ಸತಿ ಮಧ್ಯದಲ್ಲಿ ನಾವು ಕೈಯಾಡ್ತಿರ್ಬೇಕು, ಹಾಗೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ಅನ್ನೆಸೆಸರಿ ಬೇಯುತ್ತೆ, ಹಾಗೆಯೇ ಗ್ಯಾಸು ಕೂಡ ವೇಸ್ಟ್ ಆಗುತ್ತೆ. ಇನ್ನೂ ಬೇಯಬೇಕು, ಅದಕ್ಕೆ ಕೈಯಾಡ್ಬಿಟ್ಟು ನೀಟಾಗಿ ಲಿಡ್ನ ಮುಚ್ತಾ ಇದ್ದೀನಿ. ಇವಾಗ ಏನು ನಾನು ಸಾರನ್ನ ಕಾಯೋದಕ್ಕೆ ಇಡ್ತಿದ್ದೀನಿ. ಈ ಪಾತ್ರೆ ಬಳಪದ್ದು ಪಾತ್ರೆ, ಇದು ಪುಟ್ಟು ಪಾತ್ರೆ. ಇದರಲ್ಲಿ ನಾವು ಹಾಲನ್ನು ಕೂಡ ಎಪ್ಪಾಕ್ಬೋದು, ಹಾಗೆಯೇ ಸಾಂಬಾರನ್ನ ಕೂಡ ಕುದಿಸ್ಕೋಬೋದು. ಇನ್ನು ಈ ಕಡೆ ಟೊಮೆಟೊ ಗೊಜ್ಜು ಕೂಡ ಬೆಂದಿದೆಯಾ ಇಲ್ವಾ ಅಂತ ನಾವು ನೋಡ್ಕೋಬೇಕು. ಈ ರೀತಿಯಲ್ಲಿ ನಾವು ಟೊಮೆಟೊ ಬಾತ್ ಮಾಡುವಾಗ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಗೊಜ್ಜು ಥರ ಮಾಡಿ ನಾವು ಸ್ವಲ್ಪ ಗೊಜ್ಜನ್ನು ಕೂಡ ಎತ್ತಿಟ್ಕೊಂಡು ಬೇಕಾಗಿರೋದನ್ನು ಹಾಗೆ ಅನ್ನನ ಕಲಿಸ್ಕೋಬೋದು. ಇಲ್ಲಿ ಇರುವಂಥಷ್ಟು ಟೊಮೆಟೊ ನಮ್ಮ ಮನೆಯಲ್ಲಿ ಪಾಟಲ್ಲಿ ಬೆಳೆದಿರುವಂಥ ಟೊಮೆಟೊ, ಆರ್ಗ್ಯಾನಿಕ್ ಟೊಮೆಟೊ ಅಂತಲೇ ಹೇಳ್ಬೋದು. ಆ್ಯಂಡ್ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಪುಟ್ಟು ಬೌಲಿಗೆ ಸ್ವಲ್ಪ ಗೊಜ್ಜನ್ನ ಎತ್ತಿಡ್ತೀನಿ. ರೀಸನ್ ಇಷ್ಟೇ, ಗೊಜ್ಜು ಸ್ವಲ್ಪ ಜಾಸ್ತಿ ಆದರೆ ಅಂತ ಹೇಳಿ. ಹಾಗೆಯೇ ನಾವು ಊಟ ಮಾಡಬೇಕಾದ್ರೆ ಏನಾದರೂ ಡ್ರೈ ಅನಿಸ್ತು ಅಂತ ಹೇಳಿದ್ರೆ ಆವಾಗ ಗೊಜ್ಜನ್ನ ಕಳಿಸ್ಕೊಂಡು ತಿನ್ನೋದ್ರಿಂದ ಬ್ರೇಕ್ಫಾಸ್ಟ್ ಡ್ರೈ ಅನಿಸೋದಿಲ್ಲ. ಹಾಗೆಯೇ ಗೊಜ್ಜಿನ ಅಂಶ ಮತ್ತೆ ನಾವು ಕಲಸಿ ತಿನ್ನೋದ್ರಿಂದ ಸ್ವಲ್ಪ ಫ್ರೆಶ್ ಫೀಲ್ ಬರುತ್ತೆ. ಈಗ ಕಡಲೆ ಬೀಜನೂ ಕೂಡ ಬೆಂದಿದೆ, ಹಾಗೆ ನೀರು ಕರೆಕ್ಟಾಗಿ ಹಿಂಗಿದೆ. ಉಪ್ಪು ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇನ್ನು ಸಾರನ್ನ ಮಧ್ಯದಲ್ಲಿ ಇಡಬೇಕು, ಯಾಕಂದರೆ ಮಧ್ಯದಲ್ಲಿರುವಂಥದ್ದು ಪುಟ್ಟು ಬರ್ನರ್. ಆ ಕಾರಣಕ್ಕೆ ಕಡಲೆ ಬೀಜನ ಸೈಡಿಗೆ ಎತ್ತಿಟ್ಬಿಟ್ಟು ಸಾರನ್ನ ನಾನು ಮಧ್ಯದಲ್ಲಿ ಇಟ್ಕೋಬೇಕು. ಈ ಒಂದು ಪಾತ್ರೆಯಲ್ಲಿ ನಾವು ಸಾರನ್ನ ಕುದಿಸೋದ್ರಿಂದ ಒಂದು ದಿನ ಕಂಪ್ಲೀಟಾಗಿ 24 ಅವರ್ಸ್ ನಾವು ಸಾರನ್ನ ಕುದಿಸಿಲ್ಲ, ಹಾಗೆಯೇ ಅದನ್ನು ನಾವು ಕೈಯಾಡಿಲ್ಲ ಅಂದರೆ ಸಾರು ಹಳಸೋದಿಲ್ಲ, ಹಾಗೆಯೇ ಕೆಡೋದಿಲ್ಲ. ಇನ್ನು ಬೇಯಿಸಿಟ್ಕೊಂಡಿರುವಂಥ ಮಿಲಿಟ್ಸ್ನ ಹಾಕ್ತಾ ಇದೆ ಗೊಜ್ಜಿಗೆ, ಬಟ್ ಹಾಕುವಾಗ ಕ್ಯಾಮ್ರಾ ರೆಕಾರ್ಡ್ ಆಗಿಲ್ಲ. ಆ ಕಾರಣಕ್ಕೆ ನಾನು ಮತ್ತೆ ಚೆಕ್ ಮಾಡಿದಾಗ ಕ್ಯಾಮ್ರಾ ರೆಕಾರ್ಡ್ ಆಗದೇ ಇರೋಂಥ ಕಾರಣಕ್ಕೆ ಆ ಕ್ಲಿಪ್ಪಿಂಗ್ಸ್ನ ನಾನು ಹಾಕೋಕ್ಕಾಗಿಲ್ಲ. ನಾನು ಮಿಲಿಟ್ಸ್ನ ಹಾಕಿ ಈ ರೀತಿಯಾಗಿ ನೀಟಾಗಿ ಕೈಯಾಡ್ಕೊಳ್ತೀನಿ. ನೀಟಾಗಿ ಹೊಂದ್ಕೋಬೇಕು. ಹಾಗೆ ಒಂದು ಸತಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ, ನೀಟಾಗಿ ಟೇಸ್ಟ್ ಇದೆಯಾ ಏನು ಅನ್ನೋದನ್ನೆಲ್ಲ ನೋಡಿ. ಇವಾಗ ಇಲ್ಲಿ ಸ್ವಲ್ಪ ಗೊಜ್ಜು ಕಡಿಮೆ ಇತ್ತು ಅಂತ ಅನ್ನಿಸ್ತು, ಆ ಕಾರಣಕ್ಕೆ ಸ್ವಲ್ಪ ಗೊಜ್ಜನ್ನು ಕೂಡ ಹಾಕಿ ಕೈಯಾಡ್ಕೊತಾ ಇದ್ದೀನಿ. ಈ ರೀತಿ ನಮಗೆ ಬೇಕು ಅಂದರೆ ಗೊಜ್ಜನ್ನ ಹಾಕ್ಕೋಬೋದು, ಆದರೆ ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಮಕ್ಕಕ್ಕೆ ಕೊಡ್ದಂಗೆ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತಲೇ ನಾನು ಗೊಜ್ಜನ್ನ ಎತ್ತಿಟ್ಕೋತೀನಿ. ನೀವು ನೋಡ್ಬೋದು ಎಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳಿ. ಆ ಕಾರಣಕ್ಕೆ ನಾನು ಗೊಜ್ಜನ್ನ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಮಾಡಿಬಿಡ್ತೀನಿ, ಹಾಗೆಯೇ ಗೊಜ್ಜನ್ನ ಎತ್ತಿಟ್ಕೋತೀನಿ. ನೀಟಾಗಿ ಕೈಯಾಡಿದ್ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಲಿಡ್ನ ಮುಚ್ಚಿಟ್ಟು ಕಾಯಿಸ್ಬೇಕಾಗತ್ತೆ. ಅದು ಹೊಂದ್ಕೋಬೇಕು, ಹಾಗೆಯೇ ಅನ್ನಕ್ಕೆ ಎಲ್ಲ ರುಚಿ ಇಳ್ಕೋಬೇಕು. ನೀಟಾಗಿ ಈ ರೀತಿ ಕೈಯಾಡಿದ ಮೇಲೆ ನಾವು ಒಂದು ಸತಿ ಅನ್ನಕ್ಕೆಲ್ಲ ಹೊಂದಿದೆಯಾ ಅಂತ ಟೇಸ್ಟ್ ನೋಡಿದಾಗ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿ ನಾವು ಆಫ್ ಮಾಡಬೇಕಾಗತ್ತೆ ಸ್ಟವ್ವು. ಇಲ್ಲ ಅಂದರೆ ಮತ್ತೆ ನೀಟಾಗಿ ಈ ರೀತಿ ಒತ್ತದ ಹಾಗೆ ನಾವು ಕೈಯಾಡ್ತಾನೆ ಇರಬೇಕಾಗತ್ತೆ. ಇನ್ನು ಪ್ರತಿದಿನ ನಡೆಯುವಂಥ ಸೇಮ್ ರೊಟೀನ್ ಅಂದರೆ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ಳೋದು. ನಾನು ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಇನ್ನೂ ತವ ಕೂಡ ಬಿಸಿ ಇದೆ, ಹಾಗೆ ಸ್ಟವ್ ಕೂಡ ಆಫ್ ಮಾಡಿಲ್ಲ. ಬಿಸಿ ಬಿಸಿ ಇದ್ದಾಗಲೇ ನಾನು ಹಾಟ್ ಬಾಕ್ಸ್ಗೆ ನೀಟಾಗಿ ಈ ರೀತಿಯಲ್ಲಿ ಹಾಕ್ಕೊಳ್ತೀನಿ. ಒಂದು ನನಗೆ ಲಂಚಿಗೆ ನನ್ನ ಬ್ರೇಕ್ಫಾಸ್ಟ್ ಸ್ಮೂತಿ ಆಗಿರುತ್ತೆ, ಇನ್ನು ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಇದು. 2 ಬಾಕ್ಸಿಗೆ ಎತ್ತಿಟ್ರೆ ಒಂದು ನಾನು ತೊಗೊಂಡು ಹೋಗ್ತೀನಿ, ಹಾಗೆ ಒಂದು ಅವರು ಬೆಳಗ್ಗೆ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ತಿಂದು ಹೋಗ್ತಾರೆ. ಸೊ ಈ ಥರ ನಾನು ಮಾಡೋದ್ರಿಂದ ಬಾಣಲಿಯಲ್ಲಿ ಯಾವುದೇ ಥರ ಬ್ರೇಕ್ಫಾಸ್ಟ್ ಉಳಿದಿರೋದಿಲ್ಲ. ಆವಾಗ ನೀರನ್ನ ಹಾಕಿ ಅದನ್ನು ತೊಳೆಯೋದಕ್ಕೂ ಕೂಡ ಎತ್ತಿಡ್ಬೋದು ಅಂತ. ಇನ್ನು ಸಾರು ಕೂಡ ಕುದ್ದಿದೆ, ಇದನ್ನು ಕೂಡ ಆಫ್ ಮಾಡಬೇಕು. ಅಷ್ಟರೊಳಗಡೆ ನಾನು ಕಡಲೆ ಬೀಜ ಬೇಯಿಸಿಟ್ಟಿರುವಂಥದ್ದನ್ನ ಚಿಕ್ಕ ಪುಟಾಣಿ ಬಾಕ್ಸಿಗೆ ಹಾಕಿಟ್ಕೋತಾ ಇದ್ದೀನಿ, ನನ್ನ ಲಂಚ್ ಬ್ರೇಕಲ್ಲಿ ನಾನು ತಿನ್ನೋದಕ್ಕೆ. ಇನ್ನು ಇವತ್ತು ಬೆಳಗ್ಗೆ ಗಂಜಿ ಎಲ್ಲ ನನ್ನ ಬ್ರೇಕ್ಫಾಸ್ಟ್ ಬಂದು ಸ್ಮೂತಿ ಆಗಿರೋದ್ರಿಂದ ಸ್ವಲ್ಪ ಹೆವಿ ಇರುತ್ತೆ, ಹೊಟ್ಟೆನೂ ಕೂಡ ಹಶ್ವಾಗೋದಿಲ್ಲ. ಆ ಕಾರಣಕ್ಕೆ ಬೆಳಗ್ಗೆ ನಾನು ಕಡಲೆ ಬೀಜ ಬೇಯಿಸಿರೋ ಅಂಥದ್ದನ್ನ ತಿಂತಾ ಇಲ್ಲ. ಇವಾಗ ಸಾರು ಕೂಡ ಆಫ್ ಮಾಡಿ ಸ್ಟವ್ನ ನೀಟಾಗಿ ಒಂದು ಸತಿ ಕ್ಲೀನ್ ಮಾಡ್ಕೋತೀನಿ. ಪ್ರತಿ ಸತಿ ಒಗ್ಗರಣೆ ಹಾಕಿದಾಗ, ಸಿಡಿದಾಗ ಅಥವಾ ಯಾವುದೇ ಒಂದು ಪಾತ್ರೆಗೆ ನೀರನ್ನ ಇಡಬೇಕಾದ್ರೆ ನೀರು ಚೆಲ್ಲುತ್ತೆ. ಅವಾಗಲೂ ಕೂಡ ಒಂದು ಸತಿ ಒರೆಸ್ಕೊಳ್ತಾ ಇರ್ತೀನಿ. ಫೈನಲ್ ಆಗಿ ಎಲ್ಲ ಕುಕ್ಕಿಂಗ್ ಆದಮೇಲೂ ಕೂಡ ಒಂದು ಸತಿ ಒರೆಸೋದ್ರಿಂದ ನೀಟಾಗಿರುತ್ತೆ, ಗ್ಯಾಸು ಕೂಡ ಕ್ಲೀನಾಗಿರುತ್ತೆ. ನಾವು ಈವ್ನಿಂಗ್ ಆಫೀಸಿಂದ ಬಂದಾಗ ನೀಟಾಗಿರೋದನ್ನು ನೋಡಿ ಮತ್ತೆ ಅಡುಗೆ ಮಾಡೋದಕ್ಕೆ ಮನಸ್ಸು ಬರುತ್ತೆ.
ಜಾಸ್ತಿ ಗಲೀಜಿತ್ತು ಅಥವಾ ಜಾಸ್ತಿ ಪಾತ್ರೆ ಇತ್ತು ಅಂದರೆ ಮತ್ತೆ ಇದನ್ನೆಲ್ಲ ತೊಳಿಬೇಕಲ್ಲಪ್ಪ ಅಂತ ಅನಿಸುತ್ತೆ ಹೊರತು ಮತ್ತೆ ಅಡುಗೆ ಮಾಡಬೇಕು ಅಂತ ಅನಿಸೋದಿಲ್ಲ. ಇನ್ನು ಇವತ್ತು ನಾನು ಇನ್ನೊಂದು ಒಳ್ಳೆ ಕೆಲಸ ಏನಂದರೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಯಾವುದೇ ಅಡುಗೆಗೂ ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕಿಲ್ಲ. ಇವತ್ತಿನ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಆಫೀಸ್ಗೆ ಹೊರಟು ಹೋಗಬೇಕೀಗ. ತಿಂಡಿ ತಿನ್ನೋದೊಂದು ಬಾಕಿ ಇದೆ. ಪೂಜೆ ಆದಮೇಲೆ ತಿಂಡಿ ತಿನ್ನೋದನ್ನು ಯಾವಾಗಲೂ ಇಟ್ಕೊಂಡಿರ್ತೀನಿ, ಇಲ್ಲಾಂದರೆ ಸಮಾಧಾನ ಆಗಲ್ಲ. ಇವಾಗ ನಾನು ಸ್ಮೂತಿನ ಆಲ್ರೆಡಿ ರುಬ್ಬಿ ಇಟ್ಕೊಂಡಿರೋ ಅಂಥದ್ದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತೀನಿ. ಈ ರೀತಿಯಾಗಿ ಸ್ವಲ್ಪ ಕುಡಿಯೋ ನೀರನ್ನ ಆ ಒಂದು ಜಾರಿಗೆ ಹಾಕಿ ನೀಟಾಗಿ ಎಲ್ಲ ಕಡೆಗೂ ನೀರನ್ನ ಶೋಧನೆ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತೀನಿ. ಯಾಕಂದರೆ ಜಾರಲ್ಲೂ ಕೂಡ ತುಂಬ ಸ್ಮೂತೀಸ್ ಉಳ್ಕೊಂಡಿರುತ್ತೆ. ನಾವು ಅದಕ್ಕೆ ನೀರು ಹಾಕೋದ್ರಿಂದ ಎಲ್ಲದೂ ಕೂಡ ನೀಟಾಗಿ ಬರುತ್ತೆ ಅಂತ. ಅಷ್ಟರೊಳಗೆ ಮಜ್ಜಿಗೆ ಮಾಡೋದನ್ನು ಪೆಂಡಿಂಗ್ ಇಟ್ಬಿಟ್ಟಿದೆ. ಸೊ ತಿಂಡಿ ಮಾಡೋಣ. ಮಜ್ಜಿಗೆ ಮಾಡಿಬಿಟ್ಟು ಕೂತ್ಕೊಂಡು ಆರಾಮಾಗಿ ಸ್ಮೂತಿನ ಕುಡಿಯೋಣ ಅಂತ ಹೇಳಿಬಿಟ್ಟು ನಾನು ಮೊದಲು ಮಜ್ಜಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನಾನು ಮೊಸರನ್ನ ಕಡ್ದಿದ್ದೀನಿ. ಈ ಬಾಟಲ್ಗೆ ಹಾಕಿಬಿಟ್ಟು ಸ್ವಲ್ಪ ಕುಳುಕ್ಸಿದ್ರೆ ನೀಟಾಗಿ ಬೆಣ್ಣೆನೂ ಕೂಡ ಸಪ್ರೇಟ್ ಬರುತ್ತೆ, ಹಾಗೆಯೇ ಮಜ್ಜಿಗೆನೂ ಕೂಡ ಸಪ್ರೇಟಾಗಿರುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿಬಿಟ್ಟು ಈ ಥರ ಮಾಡೋದ್ರಿಂದ ಬೆಣ್ಣೆ ಬೇಗ ಬರಲ್ಲ. ಹಾಗೆ ಸ್ವಲ್ಪ ಉರುಬ್ಕೊಂಡು ನೀವು ಮಜ್ಜಿಗೆನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇರಬೇಕು. ಡೈರೆಕ್ಟಾಗಿ ಸುರ್ಕೊಳ್ಳೋದ್ರಿಂದ ಬೆಣ್ಣೆ ಸಮೇತ ಬೌಲಿಗೆ ಬರುತ್ತೆ. ಸೊ ಸ್ವಲ್ಪ ಸ್ವಲ್ಪ ಉರುಬ್ಕೊಂಡು ನಾವು ಮಜ್ಜಿಗೆನ ಒಂದು ಬೌಲಿಗೆ ಹಾಕ್ಕೋಬೇಕು. ನಾನು ನೀರು ಮಜ್ಜಿಗೆ ಮಾಡ್ತೀನಿ, ತುಂಬ ಗಟ್ಟಿ ಮಜ್ಜಿಗೆ ಮಾಡೋದಿಲ್ಲ. ಹಾಗೆಯೇ ಈ ಬೆಣ್ಣೆನ ಒಂದು ಕಪ್ಪಿಗೂ ಕೂಡ ಎತ್ತಿಡ್ತೀನಿ. ಮೊದಲು ನೀರು ಮಜ್ಜಿಗೆಗೆ ನಾನು ಫಸ್ಟು ನೀರನ್ನ ಹಾಕ್ತೀನಿ. ಒಂದು ಗ್ಲಾಸಿಗೆ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ. ಹಾಗೆ ಮಜ್ಜಿಗೆ ಮಸಾಲ ಪೌಡರ್ನೂ ಕೂಡ ಹಾಕ್ಕೊಳ್ಬೇಕು ಅಂತ ಇದೆ. ಬಟ್ ಮಜ್ಜಿಗೆ ಮಸಾಲ ಪೌಡರ್ ಆಲ್ರೆಡಿ ಕಂಪ್ಲೀಟಾಗಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಆ ಕಾರಣಕ್ಕೆ ಇವತ್ತು ನಾನು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಗೆ ವೇಸ್ಟ್ ಮಾಡಿಬಿಟ್ಟಿದೆ. ಆ ಕಾರಣಕ್ಕೆ ಅದನ್ನೇ ಸ್ವಲ್ಪ ಬಳಸ್ಕೊಳ್ಳೋಣ ಅಂತ ಹೇಳಿ ಬರೀ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹಾಕಿದ್ದೀನಿ. ಇದನ್ನು ನೀಟಾಗಿ ಕೈಯಾಡಬೇಕು. ಬರೀ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಕೂಡ ಬರೀ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಇರೋದ್ರಿಂದ ಇದು ಕೂಡ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಪ್ರತಿದಿನ ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮಜ್ಜಿಗೆ ಕುಡಿಯೋಕ್ಕೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಈ ಒಂದು ಮಜ್ಜಿಗೆನ ಫಸ್ಟು ನಾನು ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅವರು ಕೂಡ ಮಜ್ಜಿಗೆ ಹಾಗೆ 1 ಬಾಟಲ್ ನೀರನ್ನ ಕೂಡ ತೊಗೊಂಡು ಹೋಗ್ತಾರೆ. ಇನ್ನು ಮಜ್ಜಿಗೆನ ಬಾಟಲ್ಗೆ ಹಾಕಿ ಮತ್ತೆ ನಾನು ಈ ಮಜ್ಜಿಗೆ ಖಾಲಿ ಆಯಿತು ಅಂತ ಹೇಳಿ ಮತ್ತೆ ಆಲ್ರೆಡಿ ನಾನು ಕಡ್ದಿಟ್ಕೊಂಡಿರೋ ಅಂಥ ಗಟ್ಟಿ ಮಜ್ಜಿಗೆ ಇತ್ತು. ಆ ಮಜ್ಜಿಗೆನೂ ಕೂಡ ಕಂಪ್ಲೀಟಾಗಿ ಹಾಕ್ಕೊಂಡೆ. ಅದರಲ್ಲಿ ಸ್ವಲ್ಪ ಇರೋದ್ರಿಂದ ಬೆಣ್ಣೆ ಸಮೇತ ಬಂತು. ಈಗ ನಾನು ಈ ಬೆಣ್ಣೆನ ನಾನು ಒಂದು ಚಿಕ್ಕ ಕಪ್ಪಿಗೆ ಎತ್ತಿಟ್ಕೊಂಡು ಹಾಗೆ ಸ್ವಲ್ಪ ಮಜ್ಜಿಗೆನೂ ಕೂಡ ಹಾಕ್ತೀನಿ. ಯಾಕಂತ ಹೇಳಿದ್ರೆ ಮಜ್ಜಿಗೆ ಹಾಕೋದ್ರಿಂದ ಪಾತ್ರೆಗೆ ಅಂಟೋದಿಲ್ಲ, ಹಾಗೆ ಬೆಣ್ಣೆ ಕೆಡೋದಿಲ್ಲ. ಇದೇ ಒಂದು ಬೆಣ್ಣೆನ ಮತ್ತೆ ನಾನು ನೆಕ್ಸ್ಟ್ ಯಾವಾಗ ಅಡುಗೆ ಮಾಡ್ತೀನಿ ಆವಾಗ ಬೆಣ್ಣೆನ ಒಗ್ಗರಣೆಗೆ ಅಥವಾ ಬೇರೆ ಏನಕ್ಕಾದರೂ ಬಳಸ್ಕೊಳ್ತೀನಿ. ಇನ್ನು ಸಂಜೆ ಬಂದಿದ ತಕ್ಷಣ ಮಜ್ಜಿಗೆ ಕುಡಿಯೋಕ್ಕೂ ಕೂಡ ರೆಡಿ ಆಗಿದೆ. ಆ್ಯಂಡ್ ಸೈಡಲ್ಲಿ ಇದನ್ನೆಲ್ಲ ಇಟ್ಬಿಟ್ಟು ನನ್ನ ಹಸ್ಬೆಂಡ್ ಊಟ ಮಾಡೋದಕ್ಕೆ ತಟ್ಟೆನ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸೀಬೆಕಾಯಿ, ಬೇಯಿಸಿದಂತಹ ಕಡಲೆಬೀಜ, ಈರುಳ್ಳಿನ ರೆಡಿ ಮಾಡಿ ತಟ್ಟೆಯಲ್ಲಿ ಇಟ್ಟಿದ್ದೀನಿ. ಈ ರೀತಿ ರೆಡಿ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಏನು ತಿಂಡಿದೆ ಅದನ್ನೇ ತಿಂದ್ಬಿಡ್ತಾರೆ ಅಂತ ಹೇಳಿ ಈ ಥರ ರೆಡಿ ಮಾಡಿ ಒಂದು ತಟ್ಟೆನ ಮುಚ್ಚಿಬಿಟ್ಟು ಹಾಗೆ ಅದ್ರ ಪಕ್ಕ ಈ ಒಂದು ಹಾಟ್ ಬಾಕ್ಸಲ್ಲಿ ಏನು ತಿಂಡಿ ಇದೆ ಅದನ್ನು ಪಕ್ಕದಲ್ಲಿ ಇಟ್ಟರೆ ತಿಂತಾರೆ. ಸೊ ಈ ಥರ ಅರೇಂಜ್ ಮಾಡಿ ಇಟ್ಟರೆ ಅವರು ಕೂಡ ಹೆಲ್ಪ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಜೊತೆಗೆ ಏನೆಲ್ಲ ಮಾಡಿದ್ದೀನಿ ಅಂತ ನೋಡೋದಕ್ಕಿಂತ ಒಂದು ಕಡೆ ಅರೇಂಜ್ ಮಾಡಿಟ್ರೆ ಅವರು ತಿನ್ನೋದಕ್ಕೂ ಕೂಡ ಈಸಿ ಆಗುತ್ತೆ. ಇದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನಾನು ನನ್ನ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಂಡೆ. ಆಲ್ರೆಡಿ ಆವಾಗಲೇ ಹೇಳ್ದಾಗೆ ಸ್ಮೂತಿ ಜೊತೆಗೆ ಸ್ವಲ್ಪ ಸೀಬೆಕಾಯಿ ಪೀಸಸ್ನ ತೊಗೊಂಡಿದ್ದೀನಿ. ಇಷ್ಟು ನನ್ನ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸ್ ರೆಡಿ ಆಗಿದೆ. ನನ್ನ ಇವತ್ತಿನ ದಿನಚರಿ ಹೀಗಿತ್ತು. ಹೀಗೆ ನಾನು ಕುಕ್ಕಿಂಗ್ ಪ್ಲ್ಯಾನ್ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.